ಸ್ನೇಹಿತರೆ, ಬಂತು ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಎರಡನೇ ಹಂತದಲ್ಲಿ ಅಂತಂದರೆ ಏನಿವಾಗ 2,000 ಪ್ಲಸ್ 2,000 4,000 ರೂಪಾಯಿ ಹಣ ಹಾಕ್ತೀವಿ, ನಮಗೆ ಹಣ ಬರುತ್ತೆ ಅಂತ ಇಲ್ಲಿ ತುಂಬ ಜನ ಎಷ್ಟೋ ಜನ ಕಾಯ್ತಾ ಕೂತಿರ್ತೀರಾ. ಎಲ್ರಿಗೂ ಶುಭ ಸುದ್ದಿ. ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ನಿಮಗೆ ಏನಿಲ್ಲ ಅಂತಂದ್ರೂ ಕೂಡ 2,000 ರೂಪಾಯಿ ಹಣ ನಾಳೆನೇ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಹೇಗೆ ಹೇಳ್ತೀರಾ ಸರ್ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಹೇಗೆ ಹೇಳ್ತೀನಿ ಅಂತಂದರೆ, ಇಲ್ಲಿ ಖುದ್ದಾಗಿ ಸರ್ಕಾರ ಇಲ್ಲಿ ಒಂದು ಆರ್ಟಿಕಲಲ್ಲಿ ಪಬ್ಲಿಷ್ ಮಾಡಿರುವಂಥದ್ದು ಏನು, ಇದು ಸರ್ಕಾರದ ಒಂದು ವೆಬ್ಸೈಟಿಂದನೇ ಇಲ್ಲಿ ಹೊಸ ಒಂದು ಮಾಹಿತಿ ಬರ್ತಾ ಇರುವಂಥದ್ದು. ಏನಿಲ್ಲಿ ಬೊಂಬಾಟಾಗಿರುವಂಥ ಭರ್ಜರಿ ಗುಡ್ ನ್ಯೂಸ್. ನೀವು ಕೇಳಿದರೆ ಶಾಕ್ ಆಗ್ತೀರಾ. ಕೆಲವರು ಹೇಳ್ಬೋದು, ಇಲ್ಲ ಸರ್ ನಮ್ಗೆ ಹಣ ಬರ್ತಾಯಿಲ್ಲ. ಖಂಡಿತವಾಗ್ಲೂ ಬೇಕಾದ್ರೆ ನೋಡಿ, ನಾಳೆ ಅಥವಾ ನಾಡಿದ್ದು ನಿಮ್ಮ ಅಕೌಂಟಿಗೆ ಜಮಾ ಅಂತಂದರೆ ಜಮಾ. ಇದು ಪಕ್ಕಾ ಮಾಹಿತಿ. ಯಾಕಪ್ಪ ಅಂತಂದರೆ ಇಲ್ಲಿ ಹಣ ಹೇಗೆ ಬರುತ್ತಂತ ನೀವು ಕೇಳ್ಬೋದು. ಇವಾಗ ನೀವು ಕೇಳ್ತೀರ ನನ್ನ ಹತ್ರ, ನನಗೆ ಗೊತ್ತಿದೆ ಆಲ್ಮೋಸ್ಟ್. ಎಲ್ಲಿದೆ ಸರ್ ಹಣ ನೀವು ಹೇಳ್ತೀರಾ ಹಣ ಬರುತ್ತಂತ ಹೇಳ್ತೀರಾ, ಆಮೇಲೆ ನಮ್ಗೆ ಹಣ ಬರೋದೇ ಇಲ್ಲ. ಖಂಡಿತವಾಗ್ಲೂ ಹೇಳ್ತೀನಿ, 90% ಜನರಿಗೆ ಹಣ ಬರುತ್ತೆ. ಕೆಲವರಿಗೆ ಮೊನ್ನೆ ಹಣ ಬಂದಿದೆ, ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ತುಂಬ ಜನರಿಗೆ ಹಣ ಜಮಾ ಆಗಿದೆ. ತುಂಬ ಜನರಿಗೆ ಅವ್ರ ಅಕೌಂಟಿಗೆ ಹಣ ಜಮಾ ಆಗಿದೆ. ಇದಕ್ಕೆ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ಎಲ್ಲರೂ ಕೂಡ ಹೇಳ್ತಿರುವಂಥದ್ದು, ಎಸ್ ಥ್ಯಾಂಕ್ ಯು ಸರ್, ನಮ್ಗೆ ನೀವು ಹಣ ಹಾಕಿದ್ದೀರಲ್ಲ, ನಿಮಗೆ ನಾವು ತುಂಬ ಚಿರಋಣಿ ಆಗಿರ್ತೀವಿ, ನಮಗೆ ದಯವಿಟ್ಟು ನೀವು ಹಣ ಹಾಕಿ ಸರ್ ಇನ್ನೂ ಕೂಡ ಅಂತ ಇಲ್ಲಿ ಕೆಲವರು ಕೇಳ್ತಿರುವಂಥದ್ದು. ದಯವಿಟ್ಟು ಹೇಳ್ತೀನಲ್ಲ, ಖಂಡಿತವಾಗ್ಲೂ ಎಲ್ರಿಗೂ ನೀವು ಒಂದು ವಿಚಾರವನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ. ಯಾಕೆ ಟೆನ್ಷನ್ ಆಗಬೇಡಿ ಅಂತ ನಾನು ಹೇಳುವಂಥದ್ದು ಅಂತಂದರೆ, ನೀವು ಇಲ್ಲಿ ವರಿ ಮಾಡಿಕೊಂಡ್ರೆ ನಿಮ್ಗೆ ಹಣ ಬರಲ್ಲ. ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ. ಯಾಕಪ್ಪ ಅಂತಂದರೆ ನೀವು ಟೆನ್ಷನ್ ಆಗುವಂಥದ್ರಿಂದ ಏನೂ ಕೂಡ ಆಗೋದಿಲ್ಲ. ನಿಮಗೆ ಇಲ್ಲಿ ಹಣ ಬರಬೇಕಂತಂದರೆ ಇಲ್ಲಿ ಒಂದು ವಿಚಾರವನ್ನು ಹೇಳ್ತೀನಿ. ವಿಡಿಯೋವನ್ನು ನೀವು ಫಸ್ಟ್ ಆಫ್ ಆಲ್ ಕೊನೆವರೆಗೂ ನೋಡಬೇಕು. ಇಲ್ಲ ಅಂತಂದರೆ ನಿಮ್ಮ ಮಾಹಿತಿ ಅರ್ಥ ಆಗಲ್ಲ. ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಏನು, ಆಲ್ಮೋಸ್ಟ್ ಇಲ್ಲಿ ಕೇಳ್ತಿರುವಂಥದ್ದು ಏನು, ನಿಮಗೆ ಆಲ್ಮೋಸ್ಟ್ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ನಿಮಗೆ ಸರ್ಕಾರದಿಂದನೇ ಕೂಡ ಒಂದು ವೆಬ್ಸೈಟಿಂದ ಇಲ್ಲಿ ರಿಲೀಸ್ ಆಗಿರುವಂಥದ್ದು ಎಲ್ಲರ ಅಕೌಂಟಿಗೂ 2ನೇ ಹಂತದಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಯ 2ನೇ ಹಂತ ಏನಿದೆ, ಆ ಒಂದು 2ನೇ ಹಂತದಲ್ಲಿ ಇನ್ಮೇಲೆ ಜಮಾ ಆಗುತ್ತಂತೆ. ಇದರಲ್ಲಿ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. 2ನೇ ಹಂತದಲ್ಲಿ ಇದರಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. 2ನೇ ಹಂತದಲ್ಲಿ ಇಲ್ಲಿ ಹಣ ಬಂದಿದೆ. ಆಲ್ಮೋಸ್ಟ್ ಹಣ ಬಂದಿದೆ, ಹಣ ಬರುತ್ತೆ. ನೀವು ಇವಾಗ ನಾನು ನಿಮಗೆ ಒಂದಿಷ್ಟು ಕಮೆಂಟ್ಗಳನ್ನು ಹಾಕ್ತೀನಿ. ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ತುಂಬ ಜನ ಕಮೆಂಟ್ಗಳನ್ನು ನನಗೆ ಕಳಿಸಿದ್ದೀರಾ. ಅಂತಂದರೆ ಕಮೆಂಟ್ಗಳನ್ನು ಹಾಕಿದ್ದೀರಾ, ಸರ್ ನೋಡಿ ಸರ್ ನಮ್ಗೆ ಹಣ ಬಂದಿದೆ, ಸರ್ ನೋಡಿ ಸರ್ ನಮಗೆ ತುಂಬ ಖುಷಿ ಆಗ್ತಾಯಿದೆ, ನಮ್ಗೆ ಹಣ ಬಂದಿದೆ, ನಮ್ಗೆ ಇಷ್ಟು ಹಣ ಬಂದರೆ ನಮ್ಗೆ ಭಾರಿ ಖುಷಿ ಆಗುತ್ತೆ ಸರ್, ನಮ್ಗೆ ಇಷ್ಟು ಹಣ ಬಂದರೆ ಸಾಕು, ನಮ್ಗೆ ಇನ್ನೇನೂ ಬೇಡ, ನೀವು ಇಷ್ಟು ಹಣ ಹಾಕಿದ್ದೀರಲ್ಲ ನಮಗಷ್ಟೇ ಸಾಕು, ಅಷ್ಟು ಖುಷಿ ಆಗುತ್ತೆ ಸರ್ ಅಂತ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು. ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ, ಇಲ್ಲಿ ಪ್ರಾಬ್ಲಮ್ ಮಾಡ್ಕೊಳ್ಳುವಂಥ ವಿಚಾರ ಇಲ್ಲ. ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಟೆನ್ಷನ್ನೇ ತಗೊಳ್ಳಿಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ, ನೀವು ಟೆನ್ಷನ್ನೇ ತಗೊಳ್ಳಿಕ್ಕೆ ಹೋಗಬೇಡಿ. ಯಾಕಂತ ನೀವು ಕೇಳ್ಬೋದು, ಇಲ್ಲಿ ಟೆನ್ಷನ್ ಕೆಲವ್ರು ಹೇಳ್ತಾರೆ, ಸರ್ ನಮಗೆ ಹಣ ಬರ್ತಾ ಇಲ್ವಲ್ಲ, ಹಾಗಾಗಿ ನಮಗೆ ಟೆನ್ಷನ್ ಆಗ್ತಾಯಿದೆ ಸರ್. ನೀವು ಇಲ್ಲಿ ಟೆನ್ಷನ್ ತಗೊಂಡು ಏನು ಮಾಡ್ತೀರಾ? ನಾನು ಹೇಳುವಂಥದ್ದು ಇಷ್ಟೇ, ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು ಇಷ್ಟೇ. ಇದರಲ್ಲಿ ನಾನು ಖಂಡಿತವಾಗ್ಲೂ ಏನೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ನಾನು ಹೇಳುವಂಥದ್ದು ಇಷ್ಟೇ, ಸಿಂಪಲ್ ಆಗಿ ನಾನು ಹೇಳುವಂಥದ್ದು ಇಷ್ಟೇ. ನಾನಿಲ್ಲಿ ಸಿಂಪಲ್ ಆಗಿ ಹೇಳುವಂಥದ್ದು ಏನಪ್ಪ ಅಂತಂದರೆ, ನಿಮಗೆ ಹಣ ಬಂದಿಲ್ಲ ಅಂತಂದರೆ ನೀವು ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ಡಿಪ್ರೆಷನ್ ಆಗಬೇಡಿ. ಅಯ್ಯೋ ನಮ್ಗೆ ಹಣ ಬಂದಿಲ್ಲ. ನೀವು ಒಂದು ವಿಚಾರವನ್ನು ಹೇಳ್ತೀನಿ, ನೀವು ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಆಗಿ ತಗೊಳ್ತೀರ ಅಂತ ನಾನು ಕೇಳುವಂಥದ್ದು. ನೀವು ಟೆನ್ಷನ್ನೇ ತಗೊಳ್ಳಿಕ್ಕೆ ಹೋಗ್ಬೇಡಿ. ನಿಮ್ಗೆ ಹಣ ಬಂದಿಲ್ವಾ, ಇರಲಿ ಬಿಡಿ, ಹಣ ಖಂಡಿತವಾಗ್ಲೂ ನಿಮ್ಗೆ ಬಂದೇ ಬರುತ್ತೆ. ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಖಂಡಿತವಾಗ್ಲೂ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ. ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ನಿಮ್ಮ ಎಲ್ರಿಗೂ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ನೀವು ಇಲ್ಲಿ ಟೆನ್ಷನ್ ಮಾಡಿಕೊಂಡ್ರೆ ನಿಮ್ಗೆ ಖಂಡಿತವಾಗ್ಲೂ ಹಣ ಬರೋದಿಲ್ಲ. ಬಿಟ್ಟರೆ ನೀವು ಟೆನ್ಷನ್ ಮಾಡ್ಕೊಂಡೇ ಇದ್ರೇ ಹಣ ಬರೋಲ್ಲ, ಮಾಡಿಕೊಂಡ್ರೆ ಹಣ ಬರುತ್ತಂತಲ್ಲ. ಅಂತಂದರೆ ನೀವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಹಣ ಬರಲ್ಲ. ನನ್ನ ಪ್ರಕಾರ ಹೇಳಬೇಕಂತಂದರೆ ಖಂಡಿತವಾಗ್ಲೂ ಯಾರ ಅಕೌಂಟಿಗೂ ಟೆನ್ಷನ್ ಮಾಡಿಕೊಂಡ್ರೆ ಹಣ ಬರಲ್ಲ. ಟೆನ್ಷನ್ ಮಾಡ್ಕೊಳ್ಳದೆ ಇದ್ರೇ ಹಣ ಬರುತ್ತೆ. ಹೇಗೆ ಬರುತ್ತೆ? ನೀವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಕೆಳಗಡೆ. ನೀವು ಟೆನ್ಷನ್ನೇ ಮಾಡ್ಕೊಳ್ಬಾರ್ದು ನನ್ನ ಪ್ರಕಾರ ಖಂಡಿತವಾಗ್ಲೂ. ಯಾಕಂತಂದರೆ ಯಾರಿಗಾದರೂ ಏನಾದರೂ ಮಾಡಬೇಕಂತ ಇದ್ದರೆ, ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ನಾನು,
ಯಾರಾದರೂ ಏನಾದರೂ ಮಾಡಬೇಕಂತ ಇದ್ದರೆ ಮತ್ತು ಯಾರಾದರೂ ಏನಾದರೂ ಸಾಧನೆ ಅಥವಾ ಏನೇ ಮಾಡಬೇಕಂತ ಇದ್ದರೂ ಕೂಡ ಟೆನ್ಷನ್ ಮಾಡಿಕೊಂಡ್ರೆ ಆಗಲ್ಲ. ಅಂತಂದರೆ ಸಾಧನೆ ಮಾಡುವಂಥದ್ದು, ಸಾಧನೆ ಅಂದರೆ ಅದನ್ನೇ ನಾನು ಹೇಳ್ತಾ ಇರುವಂಥದ್ದು, ನೀವು ಟೆನ್ಷನ್ ಮಾಡಿಕೊಂಡ್ರೆ ಏನೇ ಕೆಲಸ ಆಗಿರ್ಬೋದು, ಆ ಕೆಲಸ ಮಾಡಬೇಕಂತಂದರೆ ನೀವು ಸಾಧನೆ ಮಾಡಬೇಕಂತಿದ್ರೆ ನಾ ಹೇಳುವಂಥದ್ದು ಏನಪ್ಪ ಅಂತಂದರೆ, ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ನೀವು ಸರ್ಕಾರದ ಈ ಯೋಜನೆಗಳನ್ನು ಪಡ್ಕೊಳ್ಬೇಕಂತಂದ್ರೂ ಕೂಡ ನೀವು ಟೆನ್ಷನ್ ಆಗ್ಲಿಕ್ಕೆ ಹೋಗಬಾರ್ದು. ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಯಾಕೆ ಅಂತ ನಾನು ಕೇಳುವಂಥದ್ದು. ನೀವು ಯಾಕೆ ಟೆನ್ಷನ್ ತಗೊಳ್ತೀರಾ ಅಂತ ನಾನು ಕೇಳುವಂಥದ್ದು. ನೀವು ಇದರಿಂದ ಟೆನ್ಷನ್ ತಗೊಳ್ತೀರಾ? ಇಲ್ಲಿ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ, ನೀವು ಟೆನ್ಷನನ್ನು ಯಾಕೆ ತಗೊಳ್ತೀರಾ? ಖಂಡಿತವಾಗ್ಲೂ ಹೇಳ್ತೀನಲ್ಲ, ನೀವು ಏನೇ ಟೆನ್ಷನ್ ತಗೊಂಡ್ರೂ ನಿಮ್ಮ ಕೆಲಸ ಆಗಲ್ಲ. ನೀವು ಟೆನ್ಷನ್ ತಗೊಳ್ಳೋದೇ ಇದ್ರೇ ಕೂಡ ನಿಮ್ಮ ಕೆಲಸ ಆಗುವಂಥದ್ದು. ನಿಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳು ನೀವು ಟೆನ್ಷನ್ ತಗೊಳ್ಳದೇ ಇದ್ರೇ ಕೂಡ ಆಗುವಂಥದ್ದು. ಟೆನ್ಷನ್ ತಗೊಂಡ್ರೆ ಆಗಲ್ಲ. ಎಸ್, ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ವಿಡಿಯೋ ಒಂದು ಲೈಕ್ ಮಾಡಿ ಹಣವನ್ನು ಖಂಡಿತವಾಗ್ಲೂ ಆಲ್ಮೋಸ್ಟ್ ಎಲ್ಲ ಯೋಜನೆಯಿಂದನೂ ಕೂಡ ಹಣವನ್ನು ಪಡೆದುಕೊಳ್ಳಿ. ಟೆನ್ಷನೇ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು ವಿಚಾರವನ್ನು ಹೇಳ್ತೀನಲ್ಲ, ನೀವು ಟೆನ್ಷನೇ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆ ಟೆನ್ಷನ್ ಮಾಡ್ಕೊಳ್ತೀರ ಅಂತ ನಾನು ಕೇಳುವಂಥದ್ದು. ನೀವು ಟೆನ್ಷನೇ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸಬ್ಸ್ಕ್ರೈಬ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಿಗೋಣ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ. ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಮಾಡ್ಕೊಳ್ಳಿ. ಎಲ್ರಿಗೂ ಟಾಟಾ ಬಾಬಾಯ್. ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.